ಆಲ್ರೆಡಿ ಲಾಸ್ ಅಲ್ಲಿ ನಡೀತಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನ ಸೇವ್ ಮಾಡೋರೆ ಯಾರೂ ಇಲ್ಲ. ಬಿಸ್ನೆಸ್ ಹೆಸರಲ್ಲಿ ಚೀಪ್ ಲಿಕ್ಕರ್ ಮಾರೋ ಐಡಿಯಾ ಕೊಡೋ ಸಖಿ ಅಂತವ್ರು ಕೂಡ ಲಾಭ ತರ್ತಾರೆ ಅಂತಂದ್ರೆ ಕೈ ಎತ್ ಸೆಲ್ಯೂಟ್ ಹೊಡಿತಾನೆ. ಪ್ರಾಫಿಟ್ ತೋರ್ಸಿದ್ಮೇಲೆ ನೀವೆಲ್ರೂ ನನ್ಗೆ ಸಲ್ಯೂಟ್ ಹೊಡಿತೀರಾ? ನಿನ್ಗೊಂದ್ ನಮಸ್ಕಾರ ಕಣೆ. ಮೊದ್ಲು ಲಾಭ ತಂದು ತೋರ್ಸು. ಎಲ್ಲ ಪಾಸಿಟಿವ್ ಆಗೇ ಆಗತ್ತೆ. ಇವತ್ತು ಎಂಪ್ಲಾಯೀಸ್ ಎಲ್ರಿಗೂ ಸ್ಯಾಲ್ರಿ ಕೊಡ್ಬೇಕು. ಟ್ರಾನ್ಸ್ಫರ್ ಆಯ್ತಾ? ಇಲ್ಲ ಆಂಟಿ, ರೂಲ್ಸ್ ಚೇಂಜ್ ಮಾಡಿದ್ವಿ. ಯಾಕೆ? ಏನಿಲ್ಲ ಮಾಮ್, ವಿಶಾಲ್ ನಯನಿ ಕೂಡ ವರ್ಕರ್ಸೇ ಅಲ್ವಾ. ಅಕೌಂಟಿಗೆ ದುಡ್ಡು ಹಾಕಿದ್ರೆ ತೃಪ್ತಿಯಾಗಿರಲ್ಲ ಅಂದ್ಕೊಂಡು ಅವ್ರನ್ನ ಮುಂದೆ ನಿಂತ್ಕೊಂಡು ಕೈ ಚಾಚಿ ಏನಾದ್ರೂ ಕೇಳಿದ್ರೆ ಭಿಕ್ಷೆ ಹಾಕೋ ಥರ ದುಡ್ಡನ್ನ ಕೊಡೋಣ ಅನ್ಕೊಂಡೆ. ಬ್ರೋ, ತಪ್ಪು ಮಾಡ್ತಾ ಇದೀಯಾ? ನರ್ಕಕ್ಕೆ ಹೋಗ್ತಾರೆ. ಏಯ್ ಬಾಯ್ ಮುಚ್ಚೆ. ಈ ರೂಲ್ಸ್ ಇಂದ ಗಲಾಟೆ ಆಗ್ಬೋದೇನೋ. ಯಾಕಾಗತ್ತೆ? ವರ್ಕರ್ ಆಗಿ ನಯನಿ ಫಸ್ಟ್ ಸ್ಯಾಲ್ರಿ ತಗೋತಾ ಇರುವಾಗ ಅವಳು ಕೈ ಕೊಟ್ರೆ ಖುಷಿ ಪಡ್ತಾಳೆ ದುರಂದರ. ಸಖಿ, ಲೆಟ್ಸ್ ಮೂವ್. ನಾನ್ ಇಸ್ಕೊಂಡ್ ಹಾಗೆ ನಮ್ಮ ಅಕ್ಕನೂ ಇಸ್ಕೋತಾಳೆ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ? ನೈನಿ ವಿಶಾಲ್ಗೆ ಅವಮಾನ ಮಾಡೋಕೆ ಇವ್ರ ದುಡ್ಡನ್ನ ಡ್ರಾ ಮಾಡಿರೋದು. ಹೋಗೋ ಕಾಲ ಬಂದಿದೆ ಇವ್ರಿಗೆ. ಆಲ್ರೆಡಿ ಹೋದ್ರು ವಿಕ್ರಾಂತ್. ಲೈನಲ್ಲಿ ನಿಂತ್ಕೊಳ್ಳಿ. ಹೇಳೋದು ಗೊತ್ತಾಗಲ್ವಾ? ಏನಾಯ್ತು? ಲೈನಲ್ಲಿ ನಿಂತ್ಕೊಳ್ಳಿ. ಯಾಕೆ ಸರ್? ಪ್ರಸಾದ ಕೊಡ್ತಾರಂತೆ, ಅದಕ್ಕೆ ಕರೆದೆ. ದೇವರ ದರ್ಶನ ಮಾಡಿಸ್ತೇನೆ. ಪ್ರಸಾದನ್ ಹಂಚೋ ಮಹಾನುಭಾವ್ರು ಯಾರು? ಮಿಸ್ಟರ್ ಶ್ರೀನಿವಾಸ್ ಕೇಳ್ತಾರೆ ನಿಮ್ಮನ್ನೇ. ವಲ್ಲಭ್ ಸರ್ ಫೋನ್ ಮಾಡಿ ವರ್ಕರ್ಸ್ನೆಲ್ಲ ಲೈನಲ್ಲಿ ನಿಲ್ಸೋದಕ್ಕೆ ಹೇಳಿದ್ರು. ಮೇಡಮೇ ಬಂದು ಸ್ಯಾಲ್ರಿ ಕೊಡ್ತಾರಂತೆ. ಇದೇನು ವಿಶಾಲ್ ಸರ್, ಸಂಬಳನ ಅಕೌಂಟ್ಗೆ ಹಾಕ್ತಾರಲ್ವಾ? ಈ ಸಲ ಕೈ ಕೊಡ್ತೀನಿ ನಿಂತಿದ್ದಾರೆ. ನಾಯನಮ್ಮ, ನಿಮ್ದಕ್ಕೆ ಹೀಗೆ ಮಾಡಿಲ್ಲ. ಈ ರೂಲ್ಸ್ಗೆ ಬದಲಾದ್ರೂ ಕೂಡ ನಮ್ದುಗೆ ಸಂಬಳಕ್ಕೆ ತಗೊಳಕ್ಕೆ ಕೈಗೆ ಚಾಚ್ಬೇಕಾ? ಚಾಚ್ಬೇಕಣೋ. ಮಾಮ್, ಇದೆಲ್ಲ ಏನ್ ಮಾಮ್? 5ನೇ ತಾರೀಕು ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡಬೇಕಾಗಿರೋ ಸ್ಯಾಲ್ರಿನ ಲೈನಲ್ಲಿ ನಿಂತ್ಕೊಂಡ್ರೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಹೀಗ್ ಮಾಡ್ಬೇಕಾಗಿ ಬಂತು ವಿಶಾಲ್. ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇಲ್ಲ ಇಲ್ಲಿ, ನಮ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಯಾಕೆ ನಿಂತ್ಕೋಬೇಕು? ಕೊಡೋ ಸಂಬಳನ ಇಸ್ಕೊಳ್ಳೋದಕ್ಕೆ ಕೈ ಚಾಚ್ಬೇಕಾಗಿರೋದು ಕಾಲ್ನಲ್ಲ. ಹಾಗ ನಂಗೊತ್ತಿಲ್ವೇ? ಅಯ್ಯೋ, ನೀನ್ ಹಾಗೆ ಸಂಬಳ ತಗೊಂಡೇನೋ ಅಂತ ನಾವೆಲ್ರೂ ಅನ್ಕೊಂಡಿದ್ವಿ ಬಿಡು. ಹೇಯ್ ನಿಲ್ಲಿಸ್ರ. ಲೈನಲ್ಲಿ ನಿಂತ್ಕೊಂಡು ಸಂಬಳ ತಗೊಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನಿಮ್ ಕೆಲಸ ನೋಡ್ಕೊಳ್ಳಿ. ಕೆಲಸ ಮಾಡೋದೆ ದುಡ್ಡುಗೋಸ್ಕರ ಬ್ರದರ್. ನಿನಗೆ ಮರ್ಯಾದೆ ಕೊಡೋದು ಬರದೇ ಇದ್ರು ನಿನ್ ಜಾಯಮಾನನೇ ಇಷ್ಟು ಅನ್ಕೋತೀವಿ. ಮರ್ಯಾದೆಯಿಂದ ಸಂಬಳ ಕೊಡದೆ ಹೋದ್ರೆ ಮಾತ್ರ ಕಾರ್ಮಿಕರ ಕೋಪಕ್ಕೆ ಕೊನೆನೇ ಇರಲ್ಲ. ಕಂದ ವಿಶಾಲ್, ಲೈನಲ್ಲಿ ನಿಂತ್ಕೊಂಡ್ರೆ ಮರ್ಯಾದೆ ಹೋಗಲ್ಲ, ಕೈ ಚಾಚಿ ತಗೊಂಡ್ರೆ ಕೀಳಾಗಲ್ಲ. ಅಷ್ಟು ನಾಚಿಕೆ ಅನ್ಸಿದ್ರೆ ಬ್ರೀಫ್ ಕೇಸ್ ಅಲ್ಲೇ ಇಡ್ತೀನಿ. ಅವ್ರವ್ರ ಸಂಬಳನ ಅವ್ರವ್ರಿಗೆ ತಗೊಳಕ್ ಹೇಳು. ಕೇಳೋದಕ್ ಚೆನ್ನಾಗಿರುತ್ತೆ ಅತ್ತೆ, ಆದ್ರೆ ನೋಡಕ್ ಚೆನ್ನಾಗಿರಲ್ಲ. ಅವ್ರು ಬಂದು ಅವ್ರ ದುಡ್ಡನ್ನ ತಗೊಂಡ್ ಹೋದ್ಮೇಲೆ 10 ರೂಪಾಯಿ ಜಾಸ್ತಿ ತಗೊಂಡಿರ್ಬೋದು ಅನ್ನೋ ಆಪಾದನೆ ನಮ್ಗ್ಯಾಕೆ? ನಿಮ್ ಚಿಲ್ರೆ ಕೆಲ್ಸಕ್ಕೋಸ್ಕರ ಅದೇ 10 ರೂಪಾಯಿ ಚಿಲ್ರೆ ಹೋಯ್ತು ಅಂತ ನೀವ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಅವರು ಎನ್ಕ್ವೈರಿ ಮಾಡೋದು, ಅದೆಲ್ಲ ಯಾಕೆ ಬೇಕೋ ಬಿಡಿ. ಇದು ನಿಮಗ್ ಗೊತ್ತಿದ್ರೆ ಈ ಸಲಹೆ ಕೊಡ್ತಿರ್ಲಿಲ್ಲ. ಆಮ್ ಐ ರೈಟ್?
ನಿನಗೂ ಗೊತ್ತಲ್ಲ, ನೀನು ಬಂದು ಲೈನ್ನಲ್ಲಿ ನಿಂತ್ಕೋ. ನಾವು ಲೈನಲ್ಲಿ ಬೇಕಾದ್ರೆ ನಿಂತ್ಕೊಂಡು ತಗೊಂಡ್ಬಿಡ್ತೀವಿ, ನೀವು ತಗೊಳ್ಳೋ ಆಗಿಲ್ಲ. ನಿಮಗ ಅವಮಾನ ಮಾಡಿದ್ರೆ ನಮಗ್ ಬೇಜಾರಾಗುತ್ತೆ. ಕಣ್ಣಲ್ಲಿ ನೀರಾಕಿ. ಅದು ಸಾಕಾಗಿಲ್ಲ ಅಂದ್ರೆ ಸಂತಾಪ ಸಭೆ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೇನು, ಸಂಬಳ ಬೇಕು ಅಂದ್ರೆ ಲೈನಲ್ಲಿ ಬನ್ನಿ, ಇಲ್ಲ ಅಂದ್ರೆ ನಿಮ್ ಹಣೆ ಬರ ಅಷ್ಟೇ. ಕಂಪನಿಗೋಸ್ಕರ ಕಷ್ಟ ಪಡ್ತಿರೋರ್ಗೆ ಇದನ್ನ ನೀವು ಕೊಡೋ ಬೆಲೆ. ಬ್ರದರ್, ನೀನ್ ಸಂಬಳ ಕೊಡದೆ ಹೋದ್ರು 1 ವಾರ 10 ದಿನದಲ್ಲಿ ಮನೆಗೆ ಬಂದು ಕೊಡ್ತಾರೆ. ಅದ್ ಹೇಗೆ? ಹ್ಯೂಮನ್ ರೈಟ್ಸ್ ಕಮಿಷನ್ ಲೇಬರ್ ಕೋರ್ಟ್ ಅಂತ ಒಂದಿದೆ. ಓದ್ದವನಲ್ವಾ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ದೇ ಎಕ್ಸಾಮಿನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್ ಇನ್ ಅ ಸೆಕ್ಟರ್ ಪರ್ಸಿಯಂಟ್ ಟು ಸೆಕ್ಷನ್ 14 ಆಫ್ ದಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಮೆಂಡ್ಮೆಂಟ್ ಆಕ್ಟ್ 2015. ಸ್ಯಾಲ್ರಿ ಸರಿಯಾಗಿ ಕೊಡದೆ ಹೋದ್ರು ಬಡ್ಡಿ ಸಮೇತ ಕೊಡ್ಬೇಕು. ಇದಾದ್ರೂ ಗೊತ್ತೇನೋ? ಬಿಟ್ಟಿಯಾಗಿ ಬದುಕ ಅಭ್ಯಾಸ ಇರೋ ಇವ್ರಿಗೆ ಇದ್ರ ಬಗ್ಗೆ ಎಲ್ಲ ಹೇಗ್ ಗೊತ್ತಿರುತ್ತೆ ಯಜಮಾನ್ರೆ? ನಯನಿ, ಚಿಕ್ಕ ವಿಷಯನ ಯಾಕೆ ದೊಡ್ಡದ್ ಮಾಡ್ತೀಯಾ? ಆ ಥರ ಮಾಡ್ತಿರೋದು ನಿಮ್ ಪುತ್ರ ರತ್ನ. ಹಾಗ್ ನೋಡಕ್ ಹೋದ್ರೆ ರತ್ನ ಕೂಡ ಅಲ್ಲ, ಕಲ್ಲು. ಹೌದು ಬಿಡು. ಈ ಕಲ್ ಕೊಡೋ 4 ಕಾಸನ್ನ ತಗೊಳ್ಳೋದಕ್ಕೆ ಭಿಕ್ಷೆ ಬೇಡೋರ್ ತರ ಕೈ ಚಾಚೋರು ನೀವು. ವಲ್ಲಭ, ಸ್ಟಾಪ್ ಇಟ್. ಗಲಾಟೆ ಮಾಡಬಾರ್ದು. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದಾಗಿ ಸ್ಯಾಲ್ರಿನ ಕೈ ಕೊಡ್ತೀವಿ ಅಂತ ಹೇಳಿದ್ಮೇಲೂ ತಗೊಳ್ಳೋದು ತಗೊಳ್ದೇ ಇರೋದು ಅವ್ರಿಗೆ ಬಿಟ್ಟಿದ್ದು. ಇನ್ಸಲ್ಟ್ ಮಾಡಿ ಇಶ್ಯೂನ ಸೀರಿಯಸ್ ಆಗೋ ಹಾಗೆ ಮಾಡಬೇಡ. ಇಟ್ಸ್ ಆಲ್ ರೈಟ್ ಆಂಟಿ. ಇನ್ಸಲ್ಟ್ ಮಾಡ್ಬೇಕು ಅಂತ ನಮಗೂ ಆಸೆ ಇಲ್ಲ. ಆದ್ರೆ ದುಡ್ಡು ತಗೊಂಡು ಹೋಗೋದಕ್ಕೆ ಕೈನ ಚಾಚ್ಲೇಬೇಕಲ್ವಾ? ನೀವು ಕೊಂಕ್ ಮಾತಾಡದೆ ನಮ್ಗೆ ದುಡ್ಡನ್ ಕೊಟ್ರೆ ದೇವ್ರ ಪ್ರಸಾದ ಅನ್ಕೊಂಡು ಹೊಟ್ಟೆಗೆ ಹಾಕೋತೀವಿ. ನೈನಮ್ಮ ವಿಶಾಲ್ ಬಾಯ್ದು ಸಂಬಳ ನಮ್ದುಕ್ಕೆ ಕೊಡಿ ಸಾಬ್. ನಮ್ದುಕ್ಕೆ ತಗೊಂಡು ಅವ್ರಿಗೆ ಕೊಡ್ತಾರೆ. ಅದ್ ಸಾಧ್ಯ ಇಲ್ಲ. ಅವ್ರವ್ರ ಸಂಬಳನ ಅವ್ರವರೇ ತಗೋಬೇಕು. ಪರವಾಗಿಲ್ಲ ಬಿಡು ಇಕ್ಬಾಲ್, ಮೊದಲು ನೀವು ತಗೊಳ್ಳಿ. ಎಲ್ಲರ ಜೊತೆಲೆ ನಾನು ಸ್ಯಾಲ್ರಿ ತಗೋತೀನಿ. ವಿಶಾಲ್ ಸರ್, ನಾವೆಲ್ಲರೂ ಒಂದೇ. ಲೈನಲ್ಲಿ ನಿಂತ್ಕೊಳ್ಳೋಣ ಬನ್ನಿ. ನನಗ್ ಗೊತ್ತು ಅತ್ತೆ, ಹೊರಗ್ ಚೆನ್ನಾಗಿ ಮಾತಾಡಿ ಒಳಗೊಳಗೆ ಏನೋ ಸಂಚು ಮಾಡೋ ಗುಣ ನಿಮ್ಗಿದೆ ಅಂತ. ಬೇಗ ಕೊಡಿ ಸರ್. ಏಯ್, ಕಿತ್ಕೋತಿಯಲ್ಲೋ ಇಡಿಯಟ್, ಕೈ ಚಾಚೋ. ಕೈ ಚಾಚೋ. ನೈನಿ ಮೇಡಮ್, ನಾನೇ ತಗೊಳ್ತಿದ್ನಲ್ಲ, ನೀವ್ಯಾಕೆ ಕೊಡಕ್ ಹೋದ್ರಿ? ಪರವಾಗಿಲ್ಲ ಬಿಡು, ಮೈ ಬಗ್ಸಿದ್ರೆ ಎಕ್ಸಸೈಸ್ ಮಾಡ್ದಾಗಾದ್ರೂ ಆಗುತ್ತೆ. ನೀನೇನು 2 ಕೈನೂ ಚಾಚ್ತಾ ಇದೀಯಾ? ಚಿಲ್ರೆ ಹಾಕ್ತಿ ನಿನ್ಕೊಂಡ್ಯಾ? ಕೈದುಗೆ ಚೋಟ ಸಾಬ್. ನಿಮ್ದುಗೆ ಪೈಸಾಗೆ ಎಸ್ತರೆ ಒಂದೇ ಕೈಗೆ ಹಿಡ್ಕೊಳಕಾಗ್ದೆ ಕೆಳಗೆ ಬೀಳ್ತದೆ ಸಾಬ್. ಮತ್ತೆ ನಯನಿಗ್ ಯಾಕೆ ಕಷ್ಟ ಕೊಡೋದು ಅಂತ 2 ಕೈ ಚಾಚಿದಾನೆ ವಲ್ಲಭ್.
ಕೊಳಕ್ ಸಿಕ್ಕಾಪಟ್ಟೆ ಇಷ್ಟ ಅನ್ಸತ್ತೆ ಸರ್ ಅವ್ರಿಗೆ. ಬೇಡ ಮೇಡಮ್, ತುಂಬಾ ನೋವಾಗುತ್ತೆ. ಶಡಪ್. ಕೈ ಚಾಚು. ಗುರಾಯಿಸಿದ್ ಸಾಕು, ಕೈ ಚಾಚು. ವಿಶಾಲ್, ಏನ್ ಮಾಡ್ತಿದ್ಯಾ? ಕೈನ ವಿಶಾಲವಾಗಿ ಚಾಚಿದ್ದೀನಿ ಮಾಮ್. ದುಡ್ಡನ್ನ ಹಾಗೆ ಹೇಗೆ ತಗೋತೀಯ? ದುಡ್ಡು ತಗೊಳ್ಳೋದಕ್ಕಲ್ಲ ಮಾಮ್, ವಲ್ಲಭನ್ನ ಹಗ್ ಮಾಡೋದಕ್ಕೆ ಕೈ ಚಾಚ್ತಿರೋದು. ಹಗ್ಗ ಯಾಕೆ? ಭಯ ಪಟ್ಕೋಬೇಡಿ ಬಾವ, ನನ್ ಗಂಡಂದು ಕೈ ಕಬ್ಬಣ ಏನಲ್ಲ. ಹಮಾರೆ ವಿಶಾಲ್ ಬಾಯ್ದುಕೆ ಕೈ ಸಾಮಾನ್ಯಗೆ ಅಲ್ಲ ನೈನಮ್ಮ, ಕಬ್ಬಣದುಕ್ಕೆ ಬಗ್ಸಿ ಪೀಸ್ ಪೀಸ್ಗೆ ಮಾಡ್ತಾರೆ. ವಿಶಾಲ್, ಈಗ ವಲ್ಲಭ್ನ ಹಗ್ ಮಾಡೋ ಅವಶ್ಯಕತೆ ಏನಿದೆ? ತಮ್ಮ, ಅಣ್ಣನ ಹಗ್ ಮಾಡೋದ್ರಲ್ಲಿರೋ ಸಂತೋಷ ನಿನಗೇನ್ ಗೊತ್ತಾಗ್ಬೇಕು? ಸಡನ್ ಆಗಿ ಈ ಯೋಚನೆ ಯಾಕೆ ಬಂತು? ಯಜಮಾನ್ರೆ, ಭಾವ ಯಾಕೋ ಭಯ ಪಡ್ತಿದ್ದಾರೆ. ಕಾಗ್ದ ಅಂತ ತೆಗೆದು ತೋರಿಸಿ ಅವ್ರಿಗೆ. ಬ್ರೋ, ನಮಗೆ ನೀನು ಕೊಡೋ ಸ್ಯಾಲ್ರಿ ಮೊದಲನೇದು, ಆದರೆ ನಾನು ತಗೊಳ್ಳೋ ಈ ಸ್ಯಾಲ್ರಿ ಇದೇ ಕೊನೆ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸಲ್ಲಿ ನಾವು ನಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀವಿ. ನಂದು ನನ್ನ ಹೆಂಡತಿದು 2 ರೆಸಿಗ್ನೇಷನ್ ಲೆಟರ್ಸ್. ಸಿದಾರ ತೋ, ಹುಷಾರು. ಈಗಲಾದರೂ ಹಗ್ ಮಾಡು ಬ್ರದರ್. ಬೇಜಾರಾಗಿ ಮಾತೇ ಬರ್ದೆ ನೋಡ್ತಾ ನಿಂತಿರೋ ನಿನ್ನೀ ಕೈಗಳಿಂದನೇ ನಮ್ ಸಂಬಳನ ನಿನ್ ಕೈಯಿಂದನೇ ಈಸ್ಕೊಂಡೆ ಬ್ರದರ್. ಬ್ರದರ್, ಈ ಸಲ ಏನೋ ಓಕೆ. ಬರೋ ತಿಂಗಳಿಂದ ವರ್ಕರ್ಸ್ಗೆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಸ್ಯಾಲ್ರೀಸ್ ಹೋಗೋ ಹಾಗೆ ಮಾಡೋ. ಟೆಕ್ನಿಕಲ್ ಪ್ರಾಬ್ಲಮ್ಗಳ ಕತೆ ಹೊಡಿಬೇಡ. ವಿಶಾಲ್, ಕೆಲ್ಸಕ್ಕೆ ಯಾಕೆ ರಿಸೈನ್ ಮಾಡ್ತಾ ಇದೀಯಾ? ಆಮೇಲೆ ಏನ್ ಮಾಡ್ತೀಯ ಕಂದ? ಏನಿಲ್ಲ ಮಾಮ್, ನಿಮ್ ಸೊಸೆ ನೈನಿ ಹೇಳಿದ್ಲು, ಹಾಗೆ ಮಾಡಿದೆ. ಮಿಸ್ಟರ್, ಇವತ್ ಒಂದಿನ ಕೈ ಚಾಚೋದಕ್ ನಾಚ್ಕೋತಿರೋ ನೀವು ನಾಳೆಯಿಂದ ಎಲ್ಲರ ಹತ್ರ ಕೈ ಚಾಚಬೇಕು. ಆ ಪರಿಸ್ಥಿತಿ ಏನ್ ಬರಲ್ಲ ಸಖಿ. ಇನ್ನೊಬ್ರಿಗೆ ಸಹಾಯ ಮಾಡ್ತೀವಿ ಹೊರತು ನೀವು ಸಹಾಯ ಮಾಡಿ ಅಂತ ಕೈ ಚಾಚಲ್ಲ. ಆವೇಶದಿಂದ ನಿರ್ಧಾರ ಮಾಡಿದ್ರೆ ತೊಂದರೆ ಆಗತ್ತೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಅತ್ತೆ ಅವರೇ, ಅವಸರ ಪಟ್ಟೋ ಕೋಪಿಸ್ಕೊಂಡೋ ನಾವು ಸಹಿ ಹಾಕಿಲ್ಲ. ನಿನ್ನೆ ರಾತ್ರಿನೇ ಸೈನ್ ಮಾಡಿ ನನ್ ಗಂಡನ್ ಜೇಬಲ್ಲಿ ಇದನ್ನ ಎತ್ತಿಟ್ಟಿದ್ದೆ. ಈ ಸಂಬಳನ ನಮ್ಮ ಅಕೌಂಟ್ಗೆ ಹಾಕಿದಿದ್ರು ಈ ಕಾಗದ ನಾವು ಕೊಡದೇ ಇರ್ತಿರ್ಲಿಲ್ಲ. ಕೆಲಸ ಕಳ್ಕೊಂಡ್ರೆ ಎಲ್ರು ಬೇಜಾರಾಗ್ತಾರೆ, ನೀವೇನ್ ಖುಷಿ ಪಡ್ತಾ ಇದೀರಲ್ಲ? ವಿಶಾಲ್ ನಿನ್ನ ಹಗ್ ಮಾಡ್ಬೇಕು ಅಂತ ಹೇಳಿದ್ದಕ್ಕೇನು?
ಕುತಂತ್ರಕ್ಕೆ ಹೆಸರುವಾಸಿಯಾಗಿರೋ ನಿನ್ನಂತವಳ ಹತ್ರ ಕೆಲಸ ಮಾಡಿ ಗೋಗರಿಯೋದಕ್ಕಿಂತ ಸ್ವಂತವಾಗಿ ಏನೋ ಒಂದ್ ಕೆಲಸ ಮಾಡ್ಕೊಂಡು ಬದುಕ್ಬೋದು ಅನ್ನೋ ನಂಬಿಕೆ ನಮಗಿರೋವಾಗ ಸಂತೋಷವಾಗೇ ಇರ್ತೀವಿ. ಬ್ರದರ್, ನನಗೆ ಯಾವತ್ತೂ 10 ರೂಪಾಯಿ ಕೊಟ್ಟಿಲ್ಲ ಅಂಥದ್ರಲ್ಲಿ ಇವತ್ತು ಸಂಬಳ ತಗೋ ಅಂತ ಕೊಡ್ತಿದ್ದಾನೆ ಅಂತಂದ್ರೆ ತುಂಬಾ ಸಂತೋಷ ಆಯ್ತು. ನಾಲಾಯಕ್ ವಲ್ಲಭ ಅಂತ ಆಡ್ಕೊಳ್ಳೋ ಜನ ಇವತ್ತು ಅಟ್ಲೀಸ್ಟ್ ಕ್ಯಾಶಿಯರ್ ಅಂತಾರೆ. ಏಯ್, ನಾನೇನ್ ಕ್ಯಾಶಿಯರಾ? ಕ್ಯಾಶ್ ಕೊಡೋರ್ನ ಕ್ಯಾಶಿಯರ್ ಅಂತಾರೆ, ಜೋಕ್ ಮಾಡೋರ್ನ ಜೋಕರ್ ಅಂತಾರೆ. ನೀನ್ ಬಾಯ್ ಮುಚ್ಚೋ ಯೂಸ್ಲೆಸ್ ಫೆಲೋ. ಪೈಸಾಗೆ ಕೊಟ್ರಿ ಕ್ಯಾಶಿಯರ್ಗೆ ಆದ್ರಿ, ಪರೇಶಾನ್ಗೆ ಆಗ್ಬಿಡಿ ಸಾಬ್. ಅಲ್ಲ, ನಿಮ್ದುಗೆ ಒಳ್ಳೇದ್ಗೆ ಮಾಡ್ಬೇಕು, ಆದ್ರೆ ನಿಮ್ದುಗೆ ನಮ್ದುಗೆ ನೋಡೋದಕ್ಕೆ ನಮ್ಮ ವಿಶಾಲ್ ಬಾಯ್ ಇಬ್ರು ಇಲ್ಲಿ ಕೆಲ್ಸಗೆ ಇರಲ್ಲ. ನೋ ವರೀಸ್ ಇಕ್ಬಾಲ್, ನಮ್ ತಾತನ್ ವಟಾರದಲ್ಲೇ ನಾವಿರ್ತೀವಿ. ನಮ್ಮನ್ನ ನೋಡ್ಬೇಕು ಅನ್ಸಿದ್ರೆ ನೀವಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಅತ್ತೆ. ಸಮಯ ಸಂದರ್ಭ ಬಂದ್ರೆ ನಾವು ನಿಮ್ ಮನೆಗೆ ಬರೋದು ಹೋಗೋದು ಮಾಡ್ತೀವಿ. ನೈನಿ, ಮಾಮ್ನ ಆಗಾಗ ನೋಡೋದಕ್ಕೆ ಹೋಗೋಣ. ನನ್ ಮಾತಿಗೆ ನೀವಿಲ್ಲ ಅನ್ಲಿಲ್ಲ. ನಿಮ್ ಮಾತನ್ನ ನಾನ್ ಹೇಗ್ ತೆಗ್ದಾಗ್ಲಿ ಯಜಮಾನ್ರೆ. ನಡೀರಿ ಹೋಗೋಣ. ಮಾಮ್, ಕಂಪನಿ ಹುಷಾರು ಮಾಮ್. ಭಾವ, ಸಖಿ ಜೊತೆ ಕೆಲಸ ಮಾಡ್ಬೇಕಾದ್ರೆ ನೀವ್ ಹುಷಾರು. ಬರ್ತೀವಿ. ಸ್ವೀಟ್ ಯಾಕೆ ತಂದಿರೋದು ವಲ್ಲಭ್? ತಿನ್ನೋದಕ್ಕೆ ಅಲ್ವಾ? ಸ್ವೀಟ್ಸ್ ನ ಕೊಡೋದ್ ಬಿಟ್ಟು ಸುಮ್ನೆ ಹಾಗೆ ನಿಂತ್ಕೊಂಡಿದ್ಯಲ್ಲ. ಇದ್ಯಾವ ತರ ಆಟ ವಲ್ಲಭ? ಕೇಳ್ತಾ ಇದ್ದಾಳಲ್ವಾ, ಕೊಡು. 1 ನಿಮಿಷ ಮಾಮ್. ನಾವೇ ಮೊದಲು ತಿಂದ್ರೆ ಏನ್ ಮಜಾ ಇರುತ್ತೆ? ಆ ನಯನೇನ್ ಇಷ್ಟಪಡೋರ್ಗೆ ಮೊದಲು ತಿನ್ನಿಸ್ಬೇಕು. ಸ್ವೀಟ್ಸಾ ಬಾವ? ಹೌದು. ನನಗ್ ಬೇಡ. ಸ್ವಂತ ತಂಗಿನೇ ಬೇಡ ಅಂದ್ಮೇಲೆ ನನಗ್ ತಿನ್ಬೇಕು ಅಂತ ಹೇಗನ್ಸುತ್ತೆ? ನೈನಿ ಅದಕ್ಕೆ ಮತ್ತೆ ವಿಶಾಲ್ ಬ್ರೋನ ಇವತ್ತು ಮತ್ತೆ ಯಾವತ್ತೂ ಸಪೋರ್ಟ್ ಮಾಡೋದು ನಾನು, ಹಾಸಿನಿ ಅದಕ್ಕೆ ಇಬ್ರೆ. ಗುಡ್. ನೇರವಾಗಿ ಮಾತಾಡ್ತಾ ಇರೋ ವಿಕ್ರಾಂತ್ಗೆ ಇಂಟ್ರೆಸ್ಟೇ ಇಲ್ದೇ ಇರೋ ಹಾಸಿನಿಗೆ ಸ್ವೀಟ್ ಕೊಡುವಲ್ಲಭ. ತಗೋ. ಯಾಕಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ ಹಾಸ್? 1 ರೂಪಾಯಿ 2 ರೂಪಾಯಿಗೆ ಸಿಗೋಂತ ಚಿಕ್ಕಿನೇ ತಂದ್ಕೊಡ್ದೇ ಇರೋ ನನ್ ಗಂಡ ಒಂದೇ ಸಲಕ್ಕೆ ಸ್ವೀಟ್ ಬಾಕ್ಸ್ನೇ ಹೇಗ್ ತಂದ್ರಪ್ಪ ಅಂತ ಯೋಚನೆ ಮಾಡ್ತಿದ್ದೀನಿ ಆಂಟಿ. ವ್ಯಂಗ್ಯ ಸಾಕು, ತಿನ್ನು. 1 ನಿಮಿಷ ಅದಕ್ಕೆ. ನಿಮ್ಮ ಕೈಯಲ್ಲಿರೋ ಸ್ವೀಟ್ ನನಗೆ ಕೊಡಿ, ಇದು ನೀವು ತಗೊಳ್ಳಿ. ಏನಾಯ್ತು? ಗಂಡ ಹೆಂಡ್ತಿ ನಾವ್ ಹೇಗ್ ತಿಂದ್ರೆ ಒಳ್ಳೇದು, ನೋಡಕ್ಕೂ ಚೆನ್ನಾಗಿರತ್ತೆ. ಆದ್ರೆ ಇವ್ರಿಬ್ರು ಹೀಗ್ ಮಾಡೋದು ಒಂಚೂರು ಇಷ್ಟ ಆಗಲ್ಲ. ಏನಾಯ್ತು ವಿಕ್ರಾಂತ್? ಹಾಸಿನಿ ಅದಕ್ಕೆ ಪ್ರೆಗ್ನೆಂಟ್ ಅಲ್ವಾ ಮಾಮ್, ಯಾವುದಕ್ಕೂ ಒಳ್ಳೇದು ಅಂತ ಎಕ್ಸ್ಚೇಂಜ್ ಮಾಡಿದೆ. ಏಯ್, ಏನೋ ಹೇಳ್ತಿದ್ಯಾ? ಏನಾದ್ರೂ ಹಾಕಿರ್ತೀನಿ ಅಂತನಾ? ನೀನ್ ಕರ್ಕೊಂಡು ಬಂದಿರೋ ನಿನ್ ಗರ್ಲ್ ಫ್ರೆಂಡ್ ಸಖಿ ತರ ನಾನು ಡೌಟ್ ಪಟ್ರೆ ಅದ್ರಲ್ಲೇನ್ ತಪ್ಪಿದೆ ಬ್ರೋ? ಅಷ್ಟೇ ತಾನೇ, ಒಳ್ಳೆ ಪಾಯಿಂಟ್. ಹೋಗ್ಲಿ ಬಿಡು, ಈಗ ಆ ಮಾತೆಲ್ಲ ಯಾಕೆ? ತಿನ್ನಿ. ಅಷ್ಟಕ್ಕೂ ವಿಶೇಷ ಏನೋ? ನಯನಿ ಮತ್ತೆ ವಿಶಾಲ್ ಇಬ್ರು ಕೆಲ್ಸನೂ ಹೋಯ್ತು. ಬಾಯಿಗೆ ಸ್ವೀಟ್ ಇಟ್ಟು ಶಾಕ್ ಕೊಡೋದು ಅಂದ್ರೆ ಇದೇನೋ ಏನೋ. ಹಾಸಿನಿ ಶಾಕ್ ಆದ್ಲು, ವಿಕ್ರಾಂತ್ ಸುಸ್ತಾಗೋದ.
ಗುಡ್ ನ್ಯೂಸ್ ಅಂತ ಬಾವ ಸ್ವೀಟ್ ತಂದಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ಕೊಡಿ ಬಾವ, ನಾನ್ ಖಂಡಿತ ತಿಂತೀನಿ. ಪ್ರೀತಿ ಇಲ್ದೆ ಹೋದ್ರು ಅಸೂಯೆ ಮಾತ್ರ ಜಾಸ್ತಿನೇ ಇದೆ ನಿನ್ಗೆ.